ನೋಡಿ ನಾನಿವತ್ತು ನಿಮಗೆ ಜೀರಿಗೆ ಕಷಾಯ ಮಾಡ್ಕೊಂಡು ಕುಡಿಯೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ಮತ್ತು ಇದು ಎದಕ್ಕೆ ಯೂಸ್ ಇದೆ ಅಂತಲೂ ಉಪಯುಕ್ತ ಇದೆ ಅಂತಲೂ ತೋರಿಸ್ತಾ ಇದ್ದೀನಿ. ಹಾಯ್ ಎಲ್ಲರಿಗೂ ನಮಸ್ಕಾರ, ಹೇಗಿದ್ದೀರಿ? ಚೆನ್ನಾಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ವೆಲ್ಕಮ್ ಟು ಮೈ ಬನಶಂಕರಿ ಆಲ್ ಇನ್ ಒನ್ ಚಾನಲ್ಗೆ. ಫ್ರೆಂಡ್ಸ್, ಇವತ್ತು ನಾನು ನಿಮಗೆ ಜೀರಿಗೆ ಕಷಾಯ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ತುಂಬ ಸಿಂಪಲ್ಲು. ಯಾರಿಗೆ ಜಾಸ್ತಿ ಗ್ಯಾಸ್ಟ್ರಿಕ್ ಸಮಸ್ಯೆ ಇದೆ ಮತ್ತು ವಾಕರಿಕೆ ಬಂದಂಗೆ ಆಗುತ್ತೆ ಊಟ ಮಾಡುವಾಗ ಅನ್ನೋರು ಇದನ್ನು ನೀವು ಡೈಲಿ ಕುಡಿಬೋದು, ಇಲ್ಲ 2 ದಿವಸಕ್ಕಾದರೂ ಒಂದು ಸಲ ಖಂಡಿತ ಕುಡೀರಿ. ನೀವೇ ಹೇಳ್ತೀರಾ. ಮತ್ತು ಜಾಸ್ತಿ ಸೊಂಟ ನೋವು, ಕೈಕಾಲು ನೋವಿಗೂ ಸಹಿತ ಇದು ರಾಮಬಾಣ ಅಂತ ಹೇಳ್ತೀನಿ. ತುಂಬ ಅಂದರೆ ತುಂಬ ಯೂಸ್ಫುಲ್ ಇದು ವಿಡಿಯೋ. ದಯವಿಟ್ಟು ಪೂರ್ತಿ ವಿಡಿಯೋನ ನೋಡಿ ಸಪೋರ್ಟ್ ಮಾಡಿರಿ ಈ ಸಿಸ್ಟರ್ಗೆ. ಬನ್ನಿ ಇವಾಗ ಇದಕ್ಕೆ ಏನೇನು ತೊಗೊಂಡಿದ್ದೀನಿ ಅಂತ ತೋರಿಸ್ತಾ ಇದ್ದೀನಿ. ಸಿಂಪಲ್ಲಾಗಿ ಹೇಳಿಬಿಡ್ತೀನಿ. ಇದಕ್ಕೆ ನಾನೇನು ಭಾಳ ತೊಗೊಂಡಿಲ್ಲ, ಸ್ವಲ್ಪ ಜೀರಿಗೆ ತೊಗೊಂಡಿದ್ದೀನಿ, ಒಂದೆರಡು ಚಕ್ಕೆ ಅಷ್ಟು ತೊಗೊಂಡಿದ್ದೀನಿ. ಚಕ್ಕೆ ಜೀರಿಗೆನ ನೋಡಿ ಕ್ಲೀನಾಗಿ, ಚಕ್ಕಿನ ಜೀರಿಗೆ ನಿಮಗೆ ಜಾಸ್ತಿ ಬೇಕು ಅನ್ನೋದಾದರೆ ಜಾಸ್ತಿ ಪೌಡ್ರ್ ಮಾಡಿ ಇಟ್ಕೋಬೋದು. ನಾನಿಲ್ಲಿ ಸ್ವಲ್ಪನೇ ತೊಗೊಂಡಿದ್ದೀನಿ ನೋಡಿ, ತೋರಿಸ್ತಾ ಇದ್ದೀನಿ ನಿಮಗೆ. ತುಂಬ ಅಂದರೆ ತುಂಬ ಉಪಯೋಗ ಆಗುತ್ತೆ ಅಂತ ತೋರಿಸ್ತಾ ಇದ್ದೀನಿ ವಿಡಿಯೋನ. ಜಾಸ್ತಿ ಸೊಂಟ ನೋವು ಇರುತ್ತೆ ಅಲ್ವಾ, ಮತ್ತು ಜಾಸ್ತಿ ಕೈಕಾಲು ನೋವು ಇದ್ದವರು ಸಹಿತ ಕುಡಿಬೋದು. ಬನ್ನಿ ಇವಾಗ ಇದನ್ನು ನಾನು ಒಂದು ಸಣ್ಣ ಬಾಣಲೆಯಲ್ಲಿ ಸ್ವಲ್ಪ ಬಿಸಿ ಮಾಡ್ಕೊತೀನಿ. ಬಿಸಿ ಮಾಡಿಕೊಂಡು ಪೌಡ್ರ್ ಮಾಡ್ಕೋಬೇಕು. ಪೌಡ್ರ್ ಅಂದರೆ ಫುಲ್ ಪೌಡ್ರ್ ಮಾಡ್ಕೊಳ್ಳೋ ಆಗಿಲ್ಲ, ಸ್ವಲ್ಪ ಗಡ್ತ್ರೆ ಇದ್ದರೆ ಸಾಕು. ನೋಡಿ ಇವಾಗ ಒಂದು ಬಾಣಲೆ ಬಿಸಿ ಆಗಿತ್ತಲ್ವ, ಅದನ್ನು ಹಾಗೆ ಬಿಸಿ ಇರುವಾಗಲೇ ಸ್ವಲ್ಪ ಹಾಫ್ ಮಾಡಿ ಕೈ ಆಡಿಸ್ಕೊಂಡ್ರೆ ಸಾಕು. ಜೀರಿಗೆ ಮತ್ತು ಚಕ್ಕಿನ ನೀವು ಚಕ್ಕಿ ಬೇಡ ಅನ್ನೋದಾದರೆ ಸ್ಕಿಪ್ ಮಾಡಿ, ಓಕೆನಾ ಫ್ರೆಂಡ್ಸ್? ನೋಡಿ 1 2 3 ಸಾಸಿವೆ ಕಾಳು ಮಿಕ್ಸ್ ಆಗಿಬಿಟ್ಟಿದೆ ಅಷ್ಟೇ ಅದರಲ್ಲಿ. ನೋಡಿ ಇವಾಗ ಇಷ್ಟಾದರೆ ಸಾಕು. ಅದು ಗೊತ್ತಾಗುತ್ತಲ್ವ ನಿಮಗೆ, ಚಟ ಚಟ ಅಂತ ಸಿಡಿಯುತ್ತಲ್ವ, ಆವಾಗ ಆಫ್ ಮಾಡಿಬಿಡಿ. ಇವಾಗ ನೋಡಿ ರೆಡಿ ಆಯಿತು. ಇದನ್ನು ಆರೋಕ್ಕೆ ಇಟ್ಬಿಟ್ಟು ಇನ್ನೊಂದು ನಾನು ಇಲ್ಲಿ ಚಹಾ ಮಾಡೋದು ಅಂದರೆ ಚಹಾ ಮಾಡೋ ಪಾತ್ರೆಯಲ್ಲಿ ಸ್ವಲ್ಪ ನೀರನ್ನು ಹಾಕ್ತಾಯಿದ್ದೀನಿ. 2 ಗ್ಲಾಸ್ ನೀರು ಹಾಕಿದ್ದೀನಿ ನಾನು. 2 ಗ್ಲಾಸ್ ನೀರು, 1 ಗ್ಲಾಸ್ ನೀರು ಆಗೋವರೆಗೂ ನಾವು ಕುದಿಸ್ಕೋಬೇಕು. ತೋರಿಸ್ತಾ ಇದ್ದೀನಿ ನೋಡಿ ನಾನು. ನೋಡಿ ನೀರನ್ನು ಹಾಕಿ ಇಟ್ಕೊಂಡಿದ್ದೆ. ಇಲ್ಲಿ ಪೌಡ್ರು ಸಹಿತ ನಾನು ಅದನ್ನು ಮಾಡ್ಕೊಳ್ಳೋಕ್ಕೆ ಆರೋಕ್ಕೆ ಇಟ್ಟಿದ್ದೀನಿ. ಇವಾಗ ಆ ಕಡೆ ನೀರು ಕುದಿಯೋವರೆಗೂ ನಾವು ಇಲ್ಲಿ ಪೌಡ್ರ್ ನೋಡಿ, ಪೌಡ್ರ್ ಅಂದರೆ ಇಷ್ಟ ಆಗಬೇಕು ನೋಡಿ ಫ್ರೆಂಡ್ಸ್, ಇಷ್ಟ ಆದರೆ ಸಾಕು. ಭಾಳ ನೀವು ಪೌಡ್ರ್ ಮಾಡ್ಕೋಬೇಡಿ, ಚೆನ್ನಾಗಾಗಲ್ಲ. ಕುಟ್ಟೋ ಕಲ್ಲಿದ್ರೆ ಸ್ವಲ್ಪ ಕುಟ್ಕೊಳ್ಳಿ, ಅಜ್ಲ ಬಜ್ಲ ಅಂತಾರಲ್ಲ ಆ ಥರ ಕುಟ್ಕೊಂಡ್ರೆ ಸಾಕು. ಇವಾಗ ನೋಡಿ ನೀರು ಕುದಿಯುವಾಗ ಅದನ್ನು ನಾನು ಕುಟ್ಟಿಟ್ಕೊಂಡಿದ್ನೆಲ್ಲ ಜೀರಿಗೆ ಮತ್ತು ಚಕ್ಕಿ ಪುಡಿನ ಹಾಕ್ತಾಯಿದ್ದೀನಿ ನೋಡಿ, ತೋರಿಸ್ತಾ ಇದ್ದೀನಿ. ತುಂಬ ಈಸಿಯಾಗಿ ಮಾಡ್ಕೊಂಡು ಕುಡಿಬೋದು. ತುಂಬ ಸಮಸ್ಯೆಗಳಿರುತ್ತೆ ಅಲ್ವಾ, ಗ್ಯಾಸ್ಟ್ರಿಕ್ಕು ಜಾಸ್ತಿ, ಏನಾದರೂ ದೋಸೆ ಪಡ್ಡು ಈ ಥರ ತಿಂದಾಗ ಕೆಲವೊಬ್ಬರಿಗೆ ತುಂಬ ಗ್ಯಾಸ್ಟ್ರಿಕ್ ಆಗಿಬಿಡುತ್ತೆ. ಅವಾಗ ಯಾವ ಮೆಡಿಸಿನ್ ತೊಗೊಂಡ್ರೂ ಆರಾಮಾಗಲಿಲ್ಲ ಅಂದಾಗ ಈ ಥರ ಸಿಂಪಲ್ಲಾಗಿ ನೀವು ಜೀರಿಗೆ ಕಷಾಯನ ಮಾಡ್ಕೊಂಡು ಕುಡಿಬೋದು. ಆಮೇಲೆ ಯಾರಿಗಾದರೂ ಜಾಸ್ತಿ ಬೊಜ್ಜಿದ್ರೆ ಸಹಿತ ನೀವು ರಾತ್ರಿ ಇದನ್ನು ಜೀರಿಗೆನ ನೆನೆ ಇಟ್ಟು ಒಂದು 2 ಕಪ್ ಆಗೋಷ್ಟು ನೀರಲ್ಲಿ ನೆನೆ ಇಟ್ಟು ಬೆಳಗ್ಗೆ 1 ಕಪ್ ಆಗೋವರೆಗೂ ಕುದಿಸಿ ಅದೇ ನೀರನ್ನು ನೀವು ಕುಡಿತಾ ಬನ್ನಿ, ಖಂಡಿತ ಬೊಜ್ಜು ಸಹಿತ ಕರಗುತ್ತೆ. ಇವಾಗ ನೋಡಿ ಅದು ಕುದೀತಾ ಅಲ್ವಾ, ಅದು ಅರ್ಧ ಗ್ಲಾಸ್, ಸಾರಿ 1 ಗ್ಲಾಸ್ ಆಯಿತು ನೋಡಿ. ನಾನು ಸಣ್ಣ ಗ್ಲಾಸಲ್ಲಿ 2 ಗ್ಲಾಸ್ ಹಾಕಿದ್ದಲ್ವ ನೀರು, ಇಷ್ಟು ಬಂತು ನೋಡಿ ನನಗೆ ಜೀರಿಗೆ ಕಷಾಯ. ನೋಡಿ ನಾವು ಏನಿಲ್ಲ ಅಂದರೂ ವಾರದಲ್ಲಿ 3 ಸಲ ಕುಡಿತಾ ಇರ್ತೀವಿ, ಏಕೆಂದರೆ ಕೈಕಾಲು ನೋವು ತುಂಬ ಇರೋದ್ರಿಂದ ನಾವು ಈ ಕಷಾಯ ಕುಡಿತಾ ಇರ್ತೀವಿ. ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಜೀರಿಗೆ ಮಾತ್ರ ಎಲ್ಲದಕ್ಕೂ ಉಪಯೋಗ ಅಂತ ಹೇಳ್ಬೋದಲ್ವ. ನಾವೊಂದು ಒಗ್ಗರಣೆ ಹಾಕಬೇಕಾದ್ರೂ ಜೀರಿಗೆ ಹಾಕ್ತೀವಿ, ಒಂದು ಚಟ್ನಿ ಮಾಡಬೇಕು ಅಂದರೆ ಸಾಸಿವೆ ಕಾಳು ಹಾಕ್ತಾಯಿದ್ರು ಜೀರಿಗೆನ, ಎಲ್ಲದಕ್ಕೂ ಉಪಯೋಗ ಅಂತ ನಾವು ಹಾಕ್ತಾ ಇರ್ತೀವಲ್ವ. ಒಂದು ಶೇಂಗಾ ಚಟ್ನಿ, ಹಸಿಮೆಣಸಿನ್ಕಾಯಿ ಚಟ್ನಿ, ಕೆಲವೊಂದು ಎಲ್ಲದಕ್ಕೂ ನಾವು ಜೀರಿಗೆನ ಉಪಯೋಗ ಮಾಡೇ ಮಾಡ್ತೀವಿ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಯಾರಿಗೆಲ್ಲ ಸಮಸ್ಯೆ ಇದೆ, ಗ್ಯಾಸ್ಟ್ರಿಕ್ ಸಮಸ್ಯೆ ಇದ್ದರೂ ಖಂಡಿತ ನೀವು ಜೀರಿಗೆ ಕಷಾಯನ ಮಾಡ್ಕೊಂಡು ಕುಡಿಬೋದು. ಡೈಲಿ ಕುಡಿಯೋಕ್ಕಾಗಲ್ಲ ನಮಗೆ ಅಂತಂದರೆ ನೀವು ವಾರದಲ್ಲಿ 1 2 ಸಲನಾದರೂ ಮಾಡ್ಕೊಳ್ಳಿ. ಒಬ್ಬೊಬ್ಬರಿಗೆ ಊಟ ಮಾಡುವಾಗ ಒಂಥರ ವಾಕರಿಕೆ ಬಂದಂಗೆ ಆಗುತ್ತಲ್ವ, ಆವಾಗ ಸಹಿತ ನೀವು ಇದನ್ನು ಮಾಡ್ಕೋಬೋದು. ಆಮೇಲೆ ಬಾಯಿ ಒಳಗೆ ಗುಳ್ಳೆ ಆಗಿರುತ್ತೆ, ಹೀಟ್ ಆದಾಗ ನೀವು ಜೀರಿಗೆನ ಬರೇ ಬಾಯಿಂದನೇ ಜಗಿದ್ರೂ ಸಹಿತ ಒಳ್ಳೆಯದು. ತುಂಬ ಅಂದರೆ ತುಂಬ ಉಪಯುಕ್ತವಾದಂತಹ ವಿಡಿಯೋನ ನಾನು ನಿಮಗೆ ತೋರಿಸಿದ್ದೀನಿ, ಶೇರ್ ಮಾಡಿದ್ದೀನಿ. ನಿಮ್ಮ ಫ್ರೆಂಡ್ಸ್ಗೆಲ್ಲ ವಿಡಿಯೋ ಶೇರ್ ಮಾಡಿ, ಮತ್ತು ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸ್ ಒಳಗೆ ಹೇಳೋದನ್ನು ಮರಿಬೇಡಿ. ನೀವು ಟ್ರೈ ಮಾಡ್ತೀರಾ ಅಂದ್ಕೊಂಡಿದ್ದೀನಿ. ನಾವು ಜಾಸ್ತಿ ಇದನ್ನು ನಾವು ಪ್ರೆಗ್ನೆಂಟ್ ಇದ್ದಾಗ ನಮ್ಮ ತಾಯಿಯವರು ನಮಗೆ ಕೊಡ್ತಿದ್ರು. ಸಾಯಂಕಾಲ ಟೈಮಲ್ಲಿ ನಾವು ಇದನ್ನು ಕುಡಿತಿದ್ವಿ. 7 ಮಂತ್ಸಿಂದ ಹಿಡಿದು ಡೆಲಿವರಿ ಆಗೋವರೆಗೂ ನಾವು ಕುಡಿದಿದ್ದೀವಿ. ಅದಕ್ಕೂ ಸಹಿತ ಉಪಯೋಗ ಅಂತ ಹೇಳ್ತೀನಿ. ಬಟ್ ಇವಾಗ ಯಾರಿಗಾದರೂ ಗ್ಯಾಸ್ಟ್ರಿಕ್ ಸಮಸ್ಯೆ ಇದ್ದಾಗ ಮಾತ್ರ ಒಂದು ಸಲ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ ಜೀರಿಗೆ ಅಂತ ಹೇಳ್ತೀನಿ. ವಿಡಿಯೋ ನೋಡಿ ಸಪೋರ್ಟ್ ಮಾಡಿರಿ, ನಿಮ್ಮ ಸಪೋರ್ಟ್ ನಂಗೆ ತುಂಬ ಮುಖ್ಯವಾಗೈತಿ. ಮತ್ತು ಬನಶಂಕರಿ ಆಲ್ ಇನ್ ಒನ್ ಚಾನಲ್ ಯಾರೆಲ್ಲ ಹಾಗೆ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲ್ಗೆ ಸಪೋರ್ಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಅಂದರೆ ರೆಸಿಪಿ ವಿಡಿಯೋಲ್ಲಾದರೂ ಸಿಗ್ತೀನಿ, ಮತ್ತು ಸಾಂಗ್ ವಿಡಿಯೋದಲ್ಲಾದರೂ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದಗಳು. ಲೈಕ್ ಮಾಡೋದನ್ನು ಮರಿಬೇಡಿ. ಮತ್ತೆ ಬರ್ತೀನಿ. ಧನ್ಯವಾದಗಳು.